ಹಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ನಮ್ಮ ಹುಡುಗರೆಲ್ಲ ರೆಡಿ ಆಯ್ತವ್ರಪ್ಪ ಗುಲ್ಮರ್ಗ್ ಹೋಗೋಕ್ಕೆ. ಗೋಂಡಾಲ ರೈಡ್ ಬುಕ್ ಮಾಡಿಬಿಟ್ಟಿದ್ದೀನಿ. ಫಸ್ಟ್ ಫೇಸು, ಸೆಕೆಂಡ್ ಫೇಸು ಎಲ್ಲ ಇವಾಗ -ಡಿಗ್ರಿ ಜಾಕೆಟ್ ಹಾಕೊಂಡು ರೆಡಿ ಆಯ್ತವ್ರೆ. ಫುಲ್ಲು ಶೂ, ವಾಟರ್ ಪ್ರೂಫ್ ಪ್ಯಾಂಟು, ವಾಟರ್ ಪ್ರೂಫ್ ಜಾಕೆಟು, ಒಳಗೆ 2-3 ಬಟ್ಟೆ ಹಾಕ್ಕೊಂಡು ಫುಲ್ ರೆಡಿ. ನಾವು ಇನ್ನೂ ರೆಡಿ ಆಗಿಲ್ಲ, ಇವಾಗ ಆಯ್ತೀವಿ ನೋಡಿ. ನಾವು ಸಿಗೋಣ ಗುಲ್ಬರ್ಗದಲ್ಲಿ ಎಲ್ಲೋ. ಟೈಮು 7:30 ಆದರೂ ಇನ್ನೂ ಕರೆಕ್ಟಾಗಿ ಬೆಳಕಾಗಿಲ್ಲ. ನಮ್ಮ ಹುಡುಗರೆಲ್ಲ ರೆಡಿ ಆಗ್ಬಿಟ್ಟು ಶಿಸ್ತಾಗಿ ಇವಾಗ -ಡಿಗ್ರಿ ಜಾಕೆಟ್ ಹಾಕೊಂಡು ರೆಡಿ ಆಗ್ಬಿಟ್ಟು ಎಲ್ಲ ಹೋಯ್ತಾ ಇದ್ದೀವಿ. ಈಗ ಮಧ್ಯಾಹ್ನ 1:30 ಕರೆಕ್ಟಾಗಿ ನಮಗೆ ಸ್ನೋ ಸಿಗುತ್ತೆ. ಅಲ್ಲಿ ನಾವು ಗೋಂಡಾಲ ರೈಡ್ ಬುಕ್ ಮಾಡಿಬಿಟ್ಟಿದ್ದೀವಿ. ಫೇಸ್ 1, ಫೇಸ್ 2 ಎರಡನ್ನೂ ಟ್ರೈ ಮಾಡ್ತೀವಿ. ಇವತ್ತು ಹೋಗ್ತಾ ಇದ್ದೀವಿ. ಇವತ್ತು ಫುಲ್ ಚಳಿ, 1 ಡಿಗ್ರಿ ಐತೆ ಇವಾಗ. ಇದು ಶ್ರೀನಗರದ ಸೆಂಟ್ರ್ ಪ್ಲೇಸ್, ಅಂದರೆ ಲಾಲ್ ಚೌಕ್ ಆಫ್ ಶ್ರೀನಗರ. ಜಮ್ಮು ಕಾಶ್ಮೀರ ಶ್ರೀನಗರದ ಸೆಂಟ್ರ್ ಪ್ಲೇಸ್ ಅಂದರೆ ಇದೆ. ಇವಾಗ ಜನ ಇಲ್ಲ ಅಷ್ಟೇ, ಬಟ್ ಜನಗಳು ಒಂದು 10 ಗಂಟೆ ಆದಮೇಲಂತೂ ಜನಗಳು ಸೇರೋದೇ ಬೇರೆ ಇಲ್ಲಿ. ಫುಲ್ ಸೆಕ್ಯೂರಿಟಿ ಅಂದರೆ ಇಲ್ಲೇ ನೋಡಿ, ಇಲ್ಲಿ CRPFದು ಗಾಡಿ ಕೂಡ ನಿಂತೈತೆ ಇಲ್ಲಿ. ಗೈಸ್ ಇದ್ತಾ ಇದ್ದೀವಿ ಇಲ್ಲಿ ಶ್ರೀನಗರದಲ್ಲಿ ಸೆಂಟ್ರ್ ಪ್ಲೇಸಲ್ಲಿ. ಫುಲ್ಲು ಆರ್ಮಿ ಅವ್ರು ಕವರ್ ಆಗಿರ್ತಾರೆ. 50 ಮೀಟ್ರಿಗೆ ಆರ್ಮಿ ಅವ್ರು ಫುಲ್ ಸೆಕ್ಯೂರಿಟಿ. ಏನೇ ಹೇಳಿ, ಫುಲ್ ಸೆಕ್ಯೂರಿಟಿ ಅಂದರೆ ಸೆಕ್ಯೂರಿಟಿ ಇಲ್ಲಿ. ಫುಲ್ ಸ್ಟ್ರಿಕ್ಟು. ಯಾರಾದರೂ ಡೌಟ್ ಬಂತಾ ಹೋಗಿ ಕೇಳ್ತಾರೆ. ಫುಲ್ ಸ್ಟ್ರಿಕ್ಟ್ ಆಗಿರ್ತಾರಪ್ಪ ಇಲ್ಲಿ. ಒಳ್ಳೆ ಎಕ್ಸ್ಪೀರಿಯೆನ್ಸು, ಫುಲ್ ಸೆಕ್ಯೂರಿಟಿ. ಯಾಕಪ್ಪ ಅಂತಂದರೆ ಜಾಸ್ತಿ ಅಟ್ಯಾಕ್ ಆಗೋದೆಲ್ಲ ಇಲ್ಲೇ ಅಂತೆ. ಮೋದಿಜಿ ಬಂದಮೇಲೆ ಅಟ್ಯಾಕ್ ಆಗೋದೆಲ್ಲ ಕಡಿಮೆ ಆಗಿಬಿಟ್ಟೈತೆ. ಇವಾಗ ಆಟೋಯಿಂದ ನಾವು ಹೋಗ್ತಾ ಇದ್ದೀವಿ. ಈಗ 600 ರೂಪಾಯಿ ಕೊಡ್ರಿ, ನಮ್ಮ 4 ಜನಕ್ಕೆ ಬಿಡ್ತಾರಂತ. ಹೋಗನ್ರಿ ಅತ್ತಾಗ, ಅಲ್ಲಿ ಫುಲ್ ರಶ್ ಇರ್ತೈತೆ. 55 ರೂಪಾಯಿ ಯಾಕೆ? ಶ್ರೀನಗರದಿಂದ ಟನ್ಮರ್ಗ್ ಬಂದಿದ್ದೀವಿ. ಇವಾಗ ಟನ್ಮರ್ಗ್ದಿಂದ ಗುಲ್ಮರ್ಗ್ ಹೋಗ್ಬೇಕು. ಇವಾಗ ಇಲ್ಲಿ ಗಾಡಿಗಳೆಲ್ಲ ಅವೆ, ಕೇಳ್ತಾ ಇದ್ದೀವಿ. ಫುಲ್ ಗಾಡಿಗಳವೆ, ಹೋಗೋದು. ಇವೆಲ್ಲ ರೆಂಟಿಗೆ ತಗೋಬೇಕು ಬೈಕ್. ಇಲ್ಲಿ ಜಾಸ್ತಿ ಇರುತ್ತೆ. ಟನ್ಮರ್ಗಿಂದ ಗುಲ್ಮರ್ಗ್ಗೆ ಒಂದು 50 ರೂಪಾಯಿ ಚಾರ್ಜ್ ಆಗುತ್ತೆ. ಎಷ್ಟು ಕಿಲೋಮೀಟ್ರ್ ಐತೆ ಇಲ್ಲಿಂದ ಗುಲ್ಮರ್ಗ? ಟನ್ಮರ್ಗಿಂದ ಗುಲ್ಮರ್ಗ್ಗೆ 11 ಕಿಲೋಮೀಟ್ರು. ಗುಲ್ಮರ್ಗದಲ್ಲೇ ರೈಡ್ ಹೋಗೋದು. ಬರಲ್ಲ ಅಂತ ಬಿಡಪ್ಪ. ಇವಾಗ ಬಂದ ಶಿಸ್ತು ಅಲ್ಲಿಂದ ನಾನು. ಅದು ಇದು ಬಸ್ ಸ್ಟ್ಯಾಂಡ್. ಇದು ಮುಘಲ್ ದರ್ಬಾರ್ ಕೇಫ್ ರೆಸ್ಟೋರೆಂಟು. ಅಂತೂ ಇಂತೂ ಗುಲ್ಮರ್ಗ ಮೇಲ್ಗಡೆ ಬಂದ್ಬಿಟ್ವಿ. ಫುಲ್ ಸ್ನೋ ಇದೆ. ಫಸ್ಟ್ ಟೈಮ್ ವಿ ಆರ್ ಸೀಯಿಂಗ್ ದಿಸ್ ಸ್ನೋ ಇನ್ ಕಾಶ್ಮೀರ್. ಮಜಾ ಐತೆ. ಕೆಲವರು ನಡ್ಕೊಂಡು ಹೋಗ್ತಾ ಇದ್ದಾರೆ, ಕೆಲವರು ಟ್ಯಾಕ್ಸಿಲಿ ಹೋಗ್ತಾ ಇದ್ದಾರೆ. ನಾವು ನಡ್ಕೊಂಡು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ. ಇಲ್ಲಿಂದ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತೆ ಗೋಂಡಾಲ ರೈಡ್ ಹತ್ರ. ಗುಲ್ಮರ್ಗ ಫೇಸ್ 1, ಫೇಸ್ 2ಗೆ ಹೋಗ್ತಾ ಇದ್ದೀವಿ. ಇಲ್ಲಂತೂ ಜಾಕೆಟ್ ಇಲ್ಲದೆ ಬರಲೇಬಾರ್ದು, ಯಾಕಂದರೆ -1 ಡಿಗ್ರಿ ಐತೆ. ನಾವು ಹಂಗೆ ಅನ್ಕೊಂಡ್ವಿ, ಮಾಮೂಲಿ ಟಿ ಶರ್ಟ್ಲೇ ಬರೋಣ ಅನ್ಕೊಂತ. ಅದೆಲ್ಲ ನಡೆಯಲ್ಲ ಇಲ್ಲಿ. ಜಾಕೆಟ್ ಹಾಕೊಂಡು ಬರಬೇಕು. -1 ಡಿಗ್ರಿ ಜಾಕೆಟು. ನಾರ್ಮಲ್ ಕಾಲ್ ಹೋಗಲ್ಲ. ಇವಾಗ ಇಲ್ಲಿ 14,000 ಅಡಿ ಮೇಲ್ಗಡೆ ಹೋಗ್ತೀವಿ ಇವಾಗ. ದಟ್ ಈಸ್ ದ ಮೇನ್ ಟಾರ್ಗೆಟ್ ಫಾರ್ ಹಸ್. ಇಲ್ಲೇ ಅವ್ರು ಹೇಳೋರಲ್ಲ, ರೆಡ್ ಬಿಲ್ಡಿಂಗ್ ಹತ್ರ ಬಾ. ಇಲ್ಲೇ ಬನ್ನಿ, ಹೋಗದ. ಏನೇನಪ್ಪ ಚಳಿ. ಗೋಂಡಾಲ ರೈಡ್ ಬುಕ್ ಮಾಡಿರೋದನ್ನ ಟಿಕೆಟ್ ಇಲ್ಲಿ ತೋರಿಸ್ಬಿಟ್ಟು ಹೋಗ್ಬೇಕು ಅವ್ರಿಗೆ. ಮೊಬೈಲಲ್ಲಿ ಬುಕ್ ಮಾಡಿದ್ವಿ ಮೊದಲೇ. 1 ಮಂತ್ ಬ್ಯಾಕೆ ನಾವು ಬುಕ್ ಮಾಡಿದ್ವಿ ಟಿಕೆಟ್ ಗೋಂಡಾಲ ರೈಡು ಫೇಸ್ 1, ಫೇಸ್ 2. ಇವಾಗ ಇದನ್ನ ಇವ್ರಿಗೆ ಟಿಕೆಟ್ ಎಲ್ಲ ಶೋ ಮಾಡ್ಬಿಟ್ಟು ಹೋಗ್ಬೇಕು. ಸ್ಕ್ಯಾನ್ ಮಾಡ್ತಾರೆ ಇಲ್ಲಿ. ನಮ್ಮ ಟಿಕೆಟ್ ಸ್ಕ್ಯಾನ್ ಮಾಡಿದ್ರೆ ಹೊರಕಾಯ್ತು ಅಂದರೆ ಎಂಟ್ರಿ 5 ಒಳಗಡೆ. ನಮ್ದಿರೋದು ಮಧ್ಯಾಹ್ನ 1:30. ಬಟ್ ಇವಾಗಲೇ ಹೋಗ್ಬಿಡೋಣ ಸ್ವಲ್ಪ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ. ನೋಡಿ ಎಲ್ಲ ಲೈನಲ್ಲಿ ನಿಂತವ್ರೆ.
ನಾವು ಬೇಗನೆ ಬಂದಿದ್ದೀವಿ. ಮಧ್ಯಾಹ್ನ ಇದ್ರು ಬೇಗ ಬಂದ್ರೆ ನಮಗೆ ಒಳ್ಳೇದು, ಯಾಕಂತಂದರೆ ಫ್ರೆಶ್ ಆಗ್ಬಿಡ್ತದೆ ಗುರು ಫುಲ್ಲು ಇಲ್ಲಿ. ಆಮೇಲೆ ಸುಮ್ಮನೆ ವೇಸ್ಟ್ ಆಯ್ತದೆ 2,000, ಅದಕ್ಕೆ ಇವಾಗ ಬಂದಿದ್ದೀವಿ. ಹಾಂ, ನಮ್ಮ ಬಾಯ್ಸ್ ತೋರಿಸ್ತವ್ರೆ. ರೆಡಿ ನಮ್ದು ಗೋಂಡಲ ರೈಡ್ ಅಂತೂ ಇಂತೂ ನಮ್ದು ಬಂತು ನೋಡ್ರಿ. ಇಲ್ಲಿ ಬರ್ತಾ ಇದೆ. ಬಾ ರಾಜ, ಬಾ 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 ಗೈಸ್, ಫಾರ್ ದ ಫ್ರೆಂಡ್. ಹಲೋ ಗೈಸ್, ರೆಡಿ 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 ಫುಲ್ ರೆಡಿ. ಬಂತು ಬಂದ ನೋಡಮ್ಮ ಅಲ್ಲಿವರೆಗೂ ಹೋಗ್ತಾ ಐತೆ. ನಮ್ಮ ಮುಂದ್ಗಡೆದು ಅವರು ಕನ್ನಡದವ್ರೆ. ಈಗ ಹತ್ತಲೇ ಹತ್ತ ಒಂದು ರೈಡ್ ಹತ್ಬಿಟ್ವಿ, ಶಿಸ್ತಲ್ಲ. ಅಂತೂ ಇಂತೂ ಗೋಂಡಲ ರೈಡ್ ಫಸ್ಟ್ ಫೇಸ್ ಹೋಗ್ತಾ ಇದೀವಿ ನೋಡಿ. ಇಲ್ಲಿ ಹಿಂದ್ಗಡೆ ಬರ್ತಾ ಇದೆ. ಇದು ಫುಲ್ಲು ಆಟೋಮೆಟಿಕ್ ಫಿಟ್ ಮಾಡ್ಬಿಡೋರೆ, ಅದೇ ಹೋಗುತ್ತೆ ಅದೇ ಬರುತ್ತೆ. ಸಕ್ಕದಾಗೈತೆ, ಒಳ್ಳೆ ವ್ಯೂ. ಸ್ನೋ ಬೀಳ್ತಾ ಐತೆ. ಸುಮ್ಮನೆ ಯಾರಿಗೂ ಸಿಗೋದಿಲ್ಲ ಸ್ನೋ, ನಮಗೆಲ್ಲಕ್ಕೂ ಸಿಕ್ಬಿಟ್ಟೈತೆ. ಒಳ್ಳೆ ವ್ಯೂ, ಸೈಕ್ ವ್ಯೂ. ಏನ್ ಸ್ನೋ ಬೀಳ್ತಾ ಇದ್ ಗುರು, ಸೈಕು ಫುಲ್ಲು ಲೈವ್ ಸ್ನೋ ಬೀಳ್ತಾ ಇತ್ತು. ಇವಾಗಲೇ ಬೀಳ್ತೈತೆ ಫುಲ್ಲು. ಎಂಥ ಲಕ್ಕು, ಕರೆಕ್ಟಾಗಿ ಒಂದು ವಾರದಿಂದ ಸ್ನೋ ಎಲ್ಲ ಬಿದ್ದಿಲ್ಲ. ನಾವು ಇವತ್ತು ಬಂದಿದ್ದೀವಿ, ಇವತ್ತೇ ಸ್ನೋ ಬಿದ್ದೈತೆ. ದಿಸ್ ಇಸ್ ದ ಲಕ್ ಫಾರ್ ಅಸ್ ಗಾಯ್ಸ್. ವಿಸಿಟ್ ಕೊಡ್ರಿ ಎಲ್ಲ, ಚೆನ್ನಾಗೈತೆ ಆ್ಯಕ್ಚುಲಿ. ಫುಲ್ ಕೋಲ್ಡು, ಫುಲ್ ಸ್ನೋ ಬೀಳ್ತೈತೆ. ಕಾಲಂತೂ ಸರ್ರಾಗಿ ಊದ್ಕೋತೈತೆ ಮಾತ್ರ. ಫುಲ್ಲು ಕಪಲ್ಸು, ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲ ಬಂದವ್ರೆ. ಫೇಸ್ 1 ನೋಡಾಯಿತು, ನೋಡಿ ಸುಸ್ತಾಯಿತು. ಇವಾಗ ಫೇಸ್ 2 ಹೋಗೋಣ ಅಂತ ಇದ್ವಿ. ಬಟ್ ಇವಾಗಂತೂ ಫುಲ್ಲು ಸ್ನೋ ಜಾಸ್ತಿ ಬಿದ್ದು ಎಲ್ಲ ಮುಚ್ಕೊಬಿಟ್ಟೈತೆ. ಫೇಸ್ 2 ಹೋದರೆ ಇನ್ನೂ ಹೆವಿ ಸ್ನೋ ಬೀಳ್ತದೆ. ಚೆನ್ನಾಗೈತೆ ಆ್ಯಕ್ಚುಲಿ. ಇಲ್ಲಿ ನೋಡ್ರಿ, ಇಲ್ಲಿ ಕಪಲ್ಸು, ಫ್ಯಾಮಿಲಿ ಎಲ್ಲ ಬಂದವ್ರೆ. ಚೆನ್ನಾಗೈತೆ, ಸಗದಾಗೈತೆ ನೋಡಿ. ಎಲ್ಲ ಕಪಲ್ಸು, ಫ್ಯಾಮಿಲಿ ಎಲ್ಲ ಬಂದವ್ರೆ. ಇವಾಗ ಫ್ರೆಂಡ್ಸ್ ಬಂದಿದ್ದೀವಿ ನಾವು. ನೆಕ್ಸ್ಟು ಬರೋಣ ಯಾವಾಗಾರು ಒಂದ್ಸಲ ಎಲ್ಲ ಯಾರನ್ನಾರು ಕರ್ಕೊಂಡು. ಸದ್ಯಕ್ಕೆ ಇವಾಗ ಹಿಂಗೆ ಬಂದಿದ್ದೀವಿ. ಒಂದು ನಿಮಿಷ. ಎಷ್ಟು ಹೋಗ್ತೀವಿ ಈಗ. ಜನ ಫುಲ್ ಸಾಗರ, ಸಿಕ್ಕಾಪಟ್ಟೆ ಜನ ಜಾಸ್ತಿ ಆಗ್ಬಿಟ್ರೆ. ಫುಲ್ ಸ್ನೋ ಎಲ್ಲ ಬಿದ್ದು ಕೂದಲೆಲ್ಲ ಆಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಮಸ್ತಾಗೈತೆ, ಎಲ್ಲ ಥರ ಹಡ್ದವ್ರೆ. ಏನೋ ಇವಾಗ ಬಿದ್ದಿರೋ ಸ್ನೋ ಅಲ್ಲ ಇದು, ಅದಕ್ಕೆ ಕಾಲೆಲ್ಲ ಊದ್ಕೊತೈತೆ. ಇವಾಗ ಫೇಸ್ 1 ಹಿಂಗೈತೆ, ಇನ್ನು ಫೇಸ್ 2 ಹೋದ್ರೆ ಇನ್ನೂ ಹೆವಿ ಸ್ನೋ ಅಲ್ಲ. ಸಿಕ್ಕಾಪಟ್ಟೆ. ವಿ ಆಲ್ರೆಡಿ ಡ್ರಿಂಕ್ ಬ್ರೋ, ವಿ ಆಲ್ರೆಡಿ ಡ್ರಿಂಕ್. 50 rupees for the one tea. ಡ್ರೈ ಫ್ರೂಟ್ಸ್ ಟೀ. ಸೈಕ್ ಮಗ. ಫೇಸ್ 1 ಬರೋದಲ್ಲ, ಫೇಸ್ 2 ಬರ್ಬೇಕು ಆ್ಯಕ್ಚುಲಿ. ಯಾಕಂದರೆ ಮೌಂಟೇನ್ ಎಲ್ಲ ಕಾಣಿಸೋದೇ ಇಲ್ಲ ಆ್ಯಕ್ಚುಲಿ. ಹೆವಿ ಗಾಳಿ ಬೀಸ್ತೈತೆ. ಚಳಿ ಅಂದರೆ ಇಲ್ಲಿ ನೋಡಿ -ಡಿಗ್ರಿನೇ ಬಂದ್ಬಿಟ್ಟೈತೆ ಸಿಕ್ಕಾಪಟ್ಟೆ. ಸೂಪರ್. ವೆರಿ ವೆರಿ ಕೋಲ್ಡ್. ಸೂಪರ್. ವೆರಿ ವೆರಿ ಕೋಲ್ಡ್. ಗುಲ್ಮರ್ಗ್ ಬಂದಿದ್ವಿ ಗೈಸ್. ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ ಬಿಡಿ, ನೆವರ್ ಎವರ್. ಸಕ್ಕದಾಗಿದೆ ಮಾತ್ರ. ಮೊಬೈಲಲ್ಲಿ ಕಾಣಲ್ಲ ಕರೆಕ್ಟಾಗಿ, ಬಟ್ ಒಂದು ನೋಡ್ಬೇಕು, ಸಕ್ಕದಾಗೈತೆ. ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಗುರು, ಅಷ್ಟು ಕೋಲ್ಡು. ಮುಕ್ಕಾಗೆ ಹೊಡಿತೈತೆ ಸ್ನೋ ಎಲ್ಲ ನೋಡಿ. ಎಲ್ಲ ಬಂದವ್ರೆ, ಫುಲ್ಲು ನಡುಕ್ತವ್ರೆ. ನಿಂತಳಕ್ಕಾಗ್ತಿಲ್ಲ, ಜಾರ್ದೈತೆ
ಫೋಟೋ ತಗೊಳಕ್ಕಾಗ್ತಿಲ್ಲ. ಈಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಲೈಫ್ ಗೈಸ್. ಹೋಗಕ್ಕೆಲ್ಲ ವಾವ್ ಬ್ಯೂಟಿಫುಲ್, ನೈಸ್ ನೈಸ್. ಗಾಳಿ ನೋಡ್ರಿ ಯಾವ ಥರ ಬೀಸ್ತೈತೆ, ಸಿಕ್ಕಾಪಡೆ. 13,000 ಅಡಿ ಮೇಲೆ ಬಂದಿದ್ದೀವಿ ಮೇಲ್ಗಡೆ. ಹೋಗ್ಬೇಕು ಎಲ್ಲ ಒಂದ್ಸಲ, ಸೈಕಾಗೈತೆ. ಎವರ್ ಸೂಪರ್. ಫೋನಲ್ಲಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ, ವಿಡಿಯೋ ಮಾಡದೆ ಇರೋಕ್ಕಾಗ್ತಿಲ್ಲ. ತಂದ ನಿಂತಾನೆ ತಾನಿ ತಂದಾನೋ ತಾನೇ ನಾನೇನೋ ತಂದ ನಿಂತಾನೆ. ಬಡೆ ಚಳಿ ಹೊಡೆಯೋದೆ, ಕೈಯೇ ಫ್ರೀಸ್ ಆಗ್ಬಿಟ್ಟೈತೆ. ಒಂದು ಸೆಕೆಂಡ್ ಇಟ್ಕೋದು ಈಚೆ ಅಷ್ಟೇ. ಗ್ಲೌಸ್ ಆಗೋದೇ, ಗ್ಲೌಸು ಜಾಕೆಟ್ ಇಲ್ಲದೆ ಸೆಕೆಂಡ್ ಫ್ರೀಸ್ ಅಂತ ಕದಾಗೈತೆ. ಒಳ್ಳೆ ಗಾಯ್ಸ್, ಬಾಯ್. ಸೈಕ್ ವ್ಯೂ. ಫೇಸ್ ಒನ್ನಿಂದ ಇಳಿತಾ ಇದೀವಿ ಕೆಳಗಡೆ. ಇವಾಗ ಸಕ್ಕದಾಗೈತೆ. ಕೇವಲ ಹೋಗುತ್ತಾ? ಅಟ್ಯಾಚ್ ಇದಕ್ಕೆ ಕೇಬಲ್ಗಳು ಹೊಂಟಿದೆ. ಹೌದು, ಕೇಬಲ್ ಕಾರಣ ಆಗುತ್ತೆ ನಿಂಗೆ. ಚೆನ್ನಾಗಿ ಕಾಣಿಸ್ತೈತೆ ಅದಕ್ಕೆ. ನಂದು ಮಡಿ ಬಾ. ಹಿಂದ ಅದು ಹೋಗೋದು ಕಾಣಿಸ್ತೈತಿ. ಇಲ್ಲಿ ಹೆವಿ ಆಗೈತೆ ಈಗ ಸ್ನೂಪ. ಹೌದು, ಸಿಗಬಡ ಜಾಸ್ತಿ ಆಯ್ತು. ಗಿಡದ ಮೇಲೆ ಎಲ್ಲ ಒಂದ್ಸಲ ಮುಟ್ಲ ಒಂದು ಮುಟ್ಟಿಲ್ಲಿ ಬಿಡಪ್ಪ, ಕಟ್ ಮಾಡು. ಕಟ್ ಮಾಡಿಲ್ಲ ಹಂಗ ಕಟ್ ಮಾಡ್ಬಿಡು. ಸನ್ ಗ್ಲಾಸ್ ಇಂದ ಹಾಕಿಬಿಡ ಒಂದ್ಸಲ ಅಂದ್ರೆ. ಗೊಂಬೆ ಗೊತ್ತ. ಏನು ವ್ಯೂ ಗುರು, ಸಕ್ಕದಾಗೈತೆ ಮಾತ್ರ. ಮೊನ್ನೆ ನೋಡಿ ಫುಲ್ಲು ನಾವು ಬಂದಿರೋ ಟೈಮು, ನೋವು ಬೀಳ್ತಿರೋ ಟೈಮು ಸರ್ರಾಗೈತೆ ಮಾತ್ರ. ಅದಕ್ಕೆ ಎಲ್ಲ ಒಟ್ಟಿಗೆ ಸಿಕ್ಬಿಡ್ತು ನಮಗೆ. ಫಸ್ಟ್ ಪ್ಲೇಸೇ ಫುಲ್ ಸ್ನೋ ಸಿಕ್ಬಿಡೈತೆ ನಮಗೆ. ಕಾಶ್ಮೀರ ಬಂದು ಈ ಪ್ಲೇಸ್ ಅಂತೂ ಮಿಸ್ ಮಾಡ್ಕೊಬಿಡಿ, ಬಂದು ನೋಡ್ಕೊಂಡು ಹೋಗ್ಬಿಡಿ. ಸಕ್ಕದಾಗೈತೆ, ಸೂಪರ್. ಗೋಂಡಲ ರೈಡ್ ಮುಗೀತು. ಫೇಸ್ 1 ಫೇಸ್ 2 ಮುಗಿಸ್ಕೊಂಡು ಮುಗೀತು. ಶೂ ತಗೊಂಡಿದ್ದೀವಿ ರೆಂಟಿಗೆ. ಇವಾಗ ಕೊಟ್ಬಿಡ್ತೀವಿ ವಾಪಸ್ಸು. ಶೂನೆಲ್ಲ ಕೊಟ್ಬಿಟ್ಟು ನಮ್ಮ ಶೂ ಹಾಕ್ಕೊಂಡು ಹೋಗ್ತೀವಿ. ಬೇರೆ ಕಡೆ ಎಲ್ಲರೂ ಹೋಗ್ತೀವಿ. ಇವಾಗ ಸುಸ್ತಾಗಿದೆ ಸ್ವಲ್ಪ. ಊಟ ಏನಾದ್ರು ತಿನ್ಬೇಕಿಲ್ಲ ಫಸ್ಟ್ ಆಫ್ ಆಲ್. ನೋವು ಸಿಕ್ಕಾಪಟ್ಟೆ ಐತಪ್ಪ, ಒಳ್ಳೆ ಫೀಲು. ನೋಡಿ ಇಲ್ಲಿ ರೆಂಟಿಗೆ ಶೂ ಇಲ್ಲೇ ತಗೊಂಡಿದ್ದು. ಹಾಕೋದಂತೂ ಆರಾಮಾಗಿ ಹಾಕೊಂಡು ಹೋಗ್ಬೋದು. ಬರುವಾಗ ಫುಲ್ ಚಳಿ ಇರುತ್ತೆ, ಬಂದಮೇಲೆ ಶೂ ಕಳಿ ಹಾಕೋದು ನಮ್ಗೆ ಹಿಂಸೆ. ನಾವು ಕಳೆದ್ರೆ ಕಳಿಬೋದು, ಬಟ್ ಅವರೇ ಶೂ ರಿಮೂವ್ ಮಾಡ್ತಾರೆ ಬಂದು. ನೋಡಿ 300 ರೂಪಾಯಿ ರೆಂಟ್ ಇದು. ಹಾಕೊಂಡೋಗಿ ಎಂಜಾಯ್ ಮಾಡ್ಕೊಂಡು ಹಾಕೊಂಡು ಬರ್ಬೋದು ಗುಲ್ಮರ್ಗ್ ಹೋಗುವಾಗ. ಹೋಟೆಲ್ ಬಂದಮೇಲೆ ಇಲ್ಲ ಶೂ ಹಾಕೊಂಡು ಹೋಗಲೇಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ನಮ್ಮ ಶೂ ಎಲ್ಲ ನಡೆಯೋದಿಲ್ಲ. ಸರಿ, ಚೇಂಜ್ ಮಾಡಾಯ್ತು.
നേരത്തെ സംഭവമില്ല ಬರ್ತೀಯಲ್ಲಿ ಅದಲ್ಲ ಹಾ ಓಕೆ ಬಾ Dear love, when I get to heaven. ನುಗ್ಗುರು ಒಳಗೆ ಅಂತೂ ಇಂದು ಫಸ್ಟ್ ಫೇಸ್ ನೋಡ್ತೀರಾ ನೋಡಿ ಚೆನ್ನಾಗೈತೆ ಎಲ್ಲ ಅಂತ ಇವಾಗ ಫುಲ್ಲು ಸೈಕ್ ಒಳ್ಳೆ ಎಕ್ಸ್ಪೀರಿಯೆನ್ಸು ನಾವು ಹೋಗ್ತೀವಿ ಈಗ -ಡಿಗ್ರಿ ಜಾಕೆಟ್ ಇಲ್ಲದೆ ಅಂತೂ ಬರಲೇಬೇಡಿ ಬರಕ್ಕೆ ಹೋಗಲೇಬಾರ್ದು ಆಮೇಲೆ ಸರ್ದಂಗೆ ನಮ್ಗೆ ನಿಂತದೆ ಸರ್ ಫುಲ್ ಹಿಮ ಎಲ್ಲ ಬಿದ್ದು ಲೈನಲ್ಲಿ ಹೋಗಿ ಎಂಟ್ರಿ ಕೊಡಿ ಸೆಕೆಂಡ್ ಪ್ಲೇಸ್ಗೆ ಫುಲ್ ಟಾಪ್ ಐತೆ ಇದಂತೂ ಫುಲ್ 13,000 ಫೀಟ್ ಮೇಲ್ಗಡೆ ಹೋಗಿದ್ವಿ ಅಲ್ಲಿ ಬೀಳ್ತಾ ಇತ್ತು ಸ್ನೋ ಜಾಸ್ತಿ ಇವಾಗ 13,000 ಫೀಟ್ ಕೆಳಗಡೆ ಬಂದ್ವಿ ಇಲ್ಲೂ ಕೂಡ ಸಿಕ್ಕಾಬಾಡೆ ಬೀಳ್ತೈತೆ ಸಿಕ್ಕಾಬಾಡೆ ಬೀಳ್ತೈತೆ ಸ್ನೋ ಇಲ್ಲೇ ಫ್ರೆಶ್ ಸ್ನೋ ಎಂಜಾಯ್ ಮಾಡಿ ಲಕ್ಕಿದ್ರೆ ಸಿಗುತ್ತೆ ಇಲ್ಲಿ ಬಂದಾಗ ನೋಡೋಕ್ಕೆ ಇಲ್ಲಾಂದರೆ ಸಿಗಲ್ಲ ಆರ್ಮಿ ವೆಹಿಕಲ್ಸು ಎಲ್ಲ ಜಾಸ್ತಿ ಬರೋದು ಏನು ಸೆಕ್ಯೂರಿಟಿ ಅಂತೀರ ಹೆವಿ ಜಾಸ್ತಿ ಫುಲ್ಲು ಗುಲ್ಮರ್ಗ ಮುಗಿಸ್ಕೊಂಡು ರೂಮ್ ಹೋಗ್ತಾ ಇದ್ದೀವಿ ಇಲ್ಲಿ 1ನೇ ನಂಬರ್ ಬಸ್ ಹತ್ತಿದ್ವಿ ಇವಾಗ ಸೀಟ್ ಖಾಲಿ ಐತೆ ಸಿಕ್ಕಾಪಟ್ಟೆ ಹೋಗಿ ಕೂತ್ಕೋತಾ ಇದ್ವಿ ಏನೋ ಇನ್ನೊಂದು ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇಲ್ಲಿಂದ 8 ಕಿಲೋಮೀಟ್ರ್ ಐತೆ ಹೋಗ್ಬಿಟ್ಟು ರೂಮ್ಗೆ ಸ್ವಲ್ಪ ಸ್ನಾನ ಮಾಡಬೇಕು ವಿಡಿಯೋಸ್ನೆಲ್ಲ ಅವನ ಹತ್ರ ಕಳ್ಸ್ಕೋಬೇಕು ಎಡಿಟ್ ಮಾಡಬೇಕು ಶಿಸ್ತಾಗಿ ಮಲ್ಕೋಬೇಕು ನಾಳೆಗೆ ಹೋಗೋಕ್ಕೆ ಸ್ವಲ್ಪ ಪ್ಲ್ಯಾನ್ ಹಾಕ್ಬಿಟ್ಟು ಮಲ್ಕೊಬಿಡೋದೆ